ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಜ್ಜಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಡೇ ಅಪ್ಡೇಟ್ ಏನಂತಂದ್ರೆ, ಇಲ್ಲಿ ನೋಡಿ, ಕಂಪ್ಲೀಟ್ ಫ್ಲಾಟ್ನ ಕಡ್ದು ಫಿನಿಶ್ ಮಾಡಿ ಎಲ್ಲ ಲೋಡ್ ಮಾಡಿ ಕಳ್ಸಾಯ್ತು ಫ್ಯಾಕ್ಟ್ರಿಗೆ. 3 ಲೋಡ್ ಆಯ್ತು. 3 ಲೋಡ್ ಅಂತಂದ್ರೆ 2 ಲೋಡ್ ಟ್ರ್ಯಾಕ್ಟರ್ ಆಯ್ತು, 1 ಲೋಡ್ ಲಾರಿ ಆಯ್ತು. ಟ್ರ್ಯಾಕ್ಟರ್ದು 24.5 ಟನ್ ಆಯ್ತು. ಲಾರಿದು ನೋಡೋಣ, ಎಕ್ಸ್ಪೆಕ್ಟೆಡ್ ಒಂದು 15 to 18 ಟನ್ ಅಂತ ನೋಡ್ಕೊಂಡಿದೀವಿ. ನೋಡ್ಬೇಕು, ಯಾವುದೇ ರೀತಿ ಡಿಲೇ ಮಾಡ್ದಂಗೆ ತಿರ್ಗಾ ಇಮಿಡಿಯೇಟ್ ತಿಪ್ಪೆ ಗೊಬ್ಬರ ಹೊಡಿಸ್ತಾ ಇದೀವಿ. ತಿಪ್ಪೆ ಗೊಬ್ಬರ 4 ರಿಂದ 5 ಗಾಡಿ ಐತೆ ಅಷ್ಟೇ ಸ್ಟಾಕು. ಹೊಡ್ಸ್ಬಿಟ್ಟು ಅದನ್ನ ನೀಟಾಗಿ ಎಲ್ಲಾ ಕಡೆ ಅಂಡಬೇಕು. ಅಂಡಾದ್ಮೇಲೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಎಲ್ಲ ಕಿರಿಕಿರಿಗೂ ಫಿಕ್ಸ್. ಈಗ ನೆಕ್ಸ್ಟ್ ತೊಂಡೆ ಎಲ್ಲ ಖಾಲಿ. ಈಗ ನೆಕ್ಸ್ಟ್ ಡೈರಿ ಕಡ್ಡಿ ಹೋಗ್ಬೇಕು. ಡೈರಿ ಕಡ್ಡಿ ಸಿಗ್ನಲ್ ಕುಯ್ಯಕ್ಕೆ ನೆಕ್ಸ್ಟ್ ಕಡೆ ತಗೋಬೇಕು. ಅಲ್ಲೋಗಿ ಸಿಗ್ತೀನಿ. ಕಾಲುವೆ ನೀರು ಎತ್ತಿ 2-3 ದಿನ ಆದ್ಮೇಲೆ ಇಲ್ಲಿ ಬಂದು ತಲುಪಿರೋದು ನೋಡಿ. ಫೈನಲಿ 2 to 3 ಡೇಸ್ ಆದ್ಮೇಲೆ ತಲುಪಿರೋ ನೀರು. ಆಲ್ರೆಡಿ ಅರ್ಧ ಕಾಲುವೆ ಬಂದಿತ್ತು. ಈಗ ಆಲ್ರೆಡಿ ಸಿಕ್ಸ್ತ್ ಡೇ ಅನ್ಸುತ್ತೆ. 6th ಡೇ ನೀರು ಬಿಟ್ಟು ಎಲ್ಲ ಸಮೃದ್ಧಿಯಾಗಿ ಹಾಯ್ಕೊಂಡೈತೆ ನೀರು. ಬಟ್ ಇದೇನೋ ನಾವು ಪಾಳು ಅಂತ ಹಾಯಿಸಿಲ್ಲ ನೀರ್ನ ಇಲ್ಲಿಗೆ. ಇನ್ನೊಂದು ಜಮೀನಿಗೆ ಈಗ ಒಂದು 2 ದಿನದ ಹಿಂದೆ ನೈಟ್ ಎಲ್ಲ ಮಲ್ಕೊಂಡು ನೀರು ಹಾಯಿಸಿರೋದು. ನೋಡೋಣ ಇನ್ನು ಎಷ್ಟು ದಿನ ನೀರು ಕೊಡ್ತಾರೆ ಅಂತ. ಇಲ್ಲಿ ತೆಂಗಿನ ಸಸಿಗಳೆಲ್ಲ ನೀರು ಮಾಡಬೇಕು. ಅಲ್ಲಿ ಜಿಗ್ಲಿದೆ, ಜಿಗ್ಲಿಗೆ ನೀರು ಬಿಟ್ಬಿಟ್ರೆ ಈ ಲೈನಲ್ಲಿರೋ 17-18 ಸಸಿಗೆ ನೀರು ಆಯ್ತದೆ. ಗದ್ದೆಗೆ ನೋಡ್ಕೊಳ್ಳೋಣ. ಇಲ್ಲಿ ಕಬ್ಬೆಲ್ಲ ಎಷ್ಟು ಒಣಗ್ತಿತ್ತು. ಈಗ ಒಂದು ತಿಂಗಳು ತಡೀತದೆ ಆ ಥರ. ಈಗ ಹೋಗೋ ಟೈಮಲ್ಲಿ ಒಂದು ಮೈ ನೀರು ಹಾಯಿಸ್ಬಿಡ್ತಾರೆ. 1 ತಿಂಗಳು ಏನು ಮಾತಾಡೋಂಗಿಲ್ಲ ಆಗ. ಬಟ್ 1 ತಿಂಗಳೊಳಗಡೆ ಇನ್ನೊಂದ್ಸಲ ಮಳೆ ಹಿಡ್ಕೊಂಡ್ರೆ ಬೆಸ್ಟ್. ಅದಾದ್ಮೇಲೆ ನೀರು ಬಿಡ್ತಾರೋ ಬಿಡಲ್ವೋ ಅದು ಗೊತ್ತಿಲ್ಲ. ಡ್ಯಾಮಲ್ಲೂ ನೀರಿಲ್ಲ, ನೀರಿದ್ರೂ ಬಿಡಲ್ಲ. ಆ ಪರಿಸ್ಥಿತಿ ಆಗ್ಬಿಟ್ಟೈತೆ ಈಗ. ಇಲ್ಲಿ ಅಬ್ಸರ್ವ್ ಮಾಡಿ, ಇನ್ನು 15 ದಿವಸ ನೀರಾಗಿ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಇದು ಪೂರ್ತಿ ಬೆಂಕಿ ಹಾಕ್ಬೇಕಾಗಲ್ಲ. ಆ ರೀತಿ ಫುಲ್ ಒಣಗೋಗೋದು. ಈಗ ನೋಡಿ, ಒಂದು 4 ದಿವಸದಿಂದ 3 ದಿವಸದಿಂದ ನೀರು ಹಾಯಿಸಿ ಪರವಾಗಿಲ್ಲ, ಸ್ವಲ್ಪ ಚೇತರಿಸ್ಕೊಂಡ್ರೆ. ಇಲ್ಲ ನೋಡಿ, COFS 31 ಆಲ್ಮೋಸ್ಟ್ ನೀರು ಇಲ್ಲದೆ ಇರೋ ಜಾಗದಲ್ಲೇ ಬೆಳೀತದೆ. ಅಂದ್ರೆ ಕಮ್ಮಿ ನೀರಿರೋ ಪ್ರದೇಶದಲ್ಲಿ. ನಮ್ ಗದ್ದೆಯಲ್ಲಿ ಬೆಳೆದಿರೋದು ನೀರಿಲ್ದೇ ಇರೋ ಕಾರಣ ಒಂಚೂರು ನೀರಿಲ್ದಂಗೆ ಫುಲ್ ಡ್ರೈ ಆಗಿ ಇದೇ ತಡೀತಲ್ಲ. ಇನ್ ಬೇರೆ ಬೆಳೆಗಳು ಹೆಂಗ್ ತಡಿಬೇಕು ನೀವೇ ಯೋಚನೆ ಮಾಡಿ. ಯಪ್ಪ, ಬರಗಾಲ ಹೊಡೆದ್ಬಿಟ್ಟೈತೆ ಮಳೆಯಲ್ಲಿ. ಹುಲ್ಲೆಲ್ಲ ಹಾಕಾಯ್ತು. ಇವರೇ ನೋಡಿ ನಮ್ಮ ಗುಂಡಮ್ಮ. ಆಕ್ಸಿಡೆಂಟ್ ಆದ್ಮೇಲೆ ಸಣ್ಣ ಆಗ್ಬಿಟ್ಟವಳೆ. ಕೂತ್ಕೊಳೆ. ಕೂತ್ಕೋ. ಹೇಳದ್ ಮಾತು ಕೇಳಬೇಕು. ಕೂತ್ಕೊಳ್ಳಲಿ. ಕಾಲು ಕೊಡೋದು ಕಾಲು ಕೊಡೆ. ಎಲ್ಲ ಮರ್ತ್ಕೊಂಡ್ಬಿಟ್ಟವಳು ಕಮೆಂಟ್ ಎಲ್ಲ ನೋಡಿ. ಇದು ಫುಲ್ ಓಪನ್ ಆಗಿ ಹೆಚ್ಚು ಕಮ್ಮಿ 300 ml 400 ml ರಕ್ತ ಹೋಗಿತ್ತು. ಕಣ್ಬಿದ್ದೆ ಸಣ್ಣ ಆಗೋದು. ಏನು ಮಗ, ಹೋಗಿ ಕೆಣ್ಕದೋಣ. ಸ್ವಲ್ಪ ಟ್ರೈನಿಂಗ್ ಮಾಡಬೇಕು. ಆಲ್ರೆಡಿ ಇದು 2ನೇ ಚೈನು. ಇದನ್ನು ಜುಗಾಡ್ ಮಾಡಿ ಗಂಟು ಹಾಕಿರೋದು. ಹೈಪರ್ ಆ್ಯಕ್ಟಿವ್, ಹೆವಿ ಹೈಪರ್ ಆ್ಯಕ್ಟಿವ್ ನೋಡಿ. ಇದು 2ನೇ ಚೈನು. ಈಗ ಹಳೆ ಚೈನ್ದೆ ಜುಗಾಡ್ ಮಾಡಿ ಹಾಕಿರೋದು. ಈ ಸಲ 31st ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಯ್ತದೆ. ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಹೈಪರ್ ಆ್ಯಕ್ಟಿವ್ ಅಗ್ರೆಷನ್ ಎಲ್ಲ ಕಮ್ಮಿ ಮಾಡಬೇಕು. ಹೆಂಗೆ ಕಮ್ಮಿ ಮಾಡ್ತೇವೆ? ಓಪನ್ ಫೀಲ್ಡ್ ಕರ್ಕೊಂಡು ಬಿಟ್ಬಿಡೋದು. ಎಷ್ಟು ಓಡಾಡ್ತಾಳೆ ಎಷ್ಟು ಓಡಾಡಲಿ ಅಂತ. ಅವ್ಳನ್ನ ಆಚೆಗೆ ಬಿಡದೆ ಕಟಾಕಿ ಹಂಗೆ ಆಗ್ಬಿಟ್ಟವನು ಅಷ್ಟೇ. 20 ದಿನ ಆಯ್ತು ಆಕ್ಸಿಡೆಂಟ್ ಆಗಿ. 15 to 20 ಡೇಸ್ ಆಯ್ತು. ಸ್ನಾನ ಮಾಡ್ಕೊಂಡು ಆಫೀಸ್ಗೆ ಹೊರಟದೆ. ಇಲ್ಲಿ ನೋಡಿ, ಡ್ಯಾಮ್ ಕೆಳಗಡೆ ಇರೋ ಜಮೀನುಗಳಿವೆಲ್ಲ 100% ನಿಮಗೆ ವಾಟರ್ ಸಿಗುತ್ತೆ. ವಾಟರ್ ಸಿಕ್ಕಿ ಅಗ್ರಿಕಲ್ಚರು ಅಂದರೆ ಈಗ ನಿಮಗೆ ಭತ್ತಗಳು ಹಾಕಿದ್ರು ನಡೆಯುತ್ತೆ. ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಡ್ಯಾಮ್, ಅದು ದೂರದಲ್ಲಿ ಇದೆಯಲ್ಲ ಅದು ಡ್ಯಾಮ್. ಇದು ಡ್ಯಾಮ್ ಕೆಳಗಿರೋ ಜಮೀನುಗಳು. ಮನೆಗೆ ಬಂದೆ. ಅಕ್ಕನ ಮನೆಗೆ ಬಂದ ತಕ್ಷಣ ಎಂಟ್ರೆಲ್ಲ ನೋಡಿ, ಮಿಸ್ಟರ್ ಲೆಜೆಂಡು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೋಡಿ, ಉಪವಾಸ ದಬ್ಬದಲ್ಲಿ ದೊಡ್ಡ ಪಟಗಳನ್ನೇ ಹರಿಸ್ತಾರೆ. ಬೌಟ ಅಂತ ಇದೀನಿ.
ಪಟಗಳು. ಇಲ್ಲಿ ನೋಡಿ ಅಲ್ಲಿ ಲಾಗ ಹೊಡಿತೈತೆ. ಇದು ಸೌಂಡ್ ಮಾಡ್ತಾ ಇರೋದು. ಏನು ಸೌಂಡ್ ಐತೆ ನೋಡಿ. ಒಂದಕ್ಕೊಂದು ತಗಲಾಕಬಿಟ್ಟವೆ. ಐತದ ಇನ್ನು ಕೆಳಗಿಳಿಸ್ಬೇಕು, ಮೊದಲಿಂದ ಆರಿಸ್ಬೇಕು. ಇದು ನೋಡಿ ಸ್ಟಾರ್ ಪಟ. ಈ ಸೈಡ್ ಪೂರ್ತಿ ಸಕ್ಕತ್ತಾಗಿ ಆರಿಸ್ತಾರೆ ಇವರು ಪಟಗಳನ್ನ. ನಮ್ಮ ಸೈಡ್ ಆರಿಸಲ್ಲ, ನಮ್ಮ ಅಕ್ಕವ್ರ ಸೈಡ್. ಇನ್ನು ನಮ್ಮ ಅಜ್ಜಿ ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ರೀ. ಇದಾಯ್ತು, ಬೇದ್ದ ಮುಗಿದ ಕತೆ. ವೀಕ್ ಆಫ್ ಇದ್ರೂ ಬಂದು ಕೆಲಸ ಮಾಡೋದು ಇವರೇ. ಈ ಪವರ್ ಲೈವ್, ಈ ಪವರ್ ಅಂತ ಏನಕ್ಕೆ ಇಟ್ಟಿದ್ರು ಅಂದರೆ ಇದೇ ಕೆಲಸ ಮಾಡೋದು ಇವರು. ಅದಕ್ಕೆ ಈ ಪವರ್ ಲೈವ್ ಅಂತ ಇಟ್ಟಿರೋದು. ಕಲೆಕ್ಷನ್ ದುಡ್ಡೆಲ್ಲ ಈಸ್ಕೊಂಡು ಈಗ ಲೆಕ್ಕ ಕೊಟ್ಬಿಟ್ಟು ಓಡ್ತಾರೆ ಗೈಸ್. ಸುಮ್ಮನೆ ಬಂದಿರೋದು ಇದು ಭಾನುವಾರ. ಸುಮ್ಮನೆ ಏನು ಹೇಳಿ, ಆನ್ ರಿಕ್ವೆಸ್ಟ್ ಮೇಲೆ ಬಂದು ಇರೋದೊಂದು ದಿನ ರದ್ದಲ್ಲೂ ಕೆಲಸ ಮಾಡೋದು. ಇದು ಮಿಡಲ್ ಕ್ಲಾಸ್ ಜೀವನ. ಏನು ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. 9:30 ಬಾ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಐಡಿ, ಒಂದು ಫೋಟೋ, ಕರೆಂಟ್ ಬಿಲ್ ನಿಂದೆ ತಗೋಬೇಕಿಲ್ಲ. ಅವ್ರು ತಗೋಬತ್ತೀನಿ ಅಂದ್ರೆ ಆಯ್ತು. ಅವ್ರಿಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ OTP ಹೋಯ್ತು ಹೇಳ್ಬೇಕು. ಸಮಾಚಾರ ಯಾವಾಗ ವಾಪಸ್ ಕಮ್ಬ್ಯಾಕು? ಕಮ್ಬ್ಯಾಕು ನೋಡದ ನೆಕ್ಸ್ಟ್ ಮಂತು, ಆಲ್ಮೋಸ್ಟ್ 3ನೇ ತಾರೀಕು ಅಂತ ಅನ್ಕೊಂಡಿದ್ದೀನಿ. 3ನೇ ತಾರೀಕು ಆಲ್ರೆಡಿ ಬಂದಿದೆ 3 ದಿವಸ ಹಿಂದೆ. ತಿರ್ಗಾ ಅದೇ ಹಳೆ ಲ್ಯಾಪ್ಟಾಪ್ ಅಲ್ಲೇ ಮಾಡಿದ್ದೆ. ಅದು ಪುನಃ ಅದು ಕ್ರಾಶ್ ಆಯ್ತು ಅಂತ ಇದಾಯ್ತು. ಇವಾಗ ಲೋನ್ ಮೇಲೆ ಒಂದು PC ಬಿಲ್ ಮಾಡೋಣ ಅಂತ ಏನೋ ಒಂದು ಮಾಡ್ತಾ ಇದ್ದೀನಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಓಕೆ, ಅದೇ ಗೇಮಿಂಗ್ ಕಮ್ಯುನಿಟಿಲಿ ಈಗ ಹೊಸಬ್ರು ಸ್ಟ್ರೀಮರ್ಸ್ಗಳಿಗೆ ಕಷ್ಟ ಐತೆ. ಆದ್ರೂ ಈಗ ಮನ್ಸ್ ಮಾಡಿ ಬರ್ತಾ ಇದ್ದಲ್ಲ, ಏನ್ ಧೈರ್ಯ ನಿನ್ಗೆ? ಅಂದ್ರೆ ಏನಿಲ್ಲ, ನಂದು ಅಂದ್ರೆ ಮೀನ್ ದುಡ್ಡು ಮಾಡಕ್ಕೆ ಅನ್ನೋಕ್ಕಿಂತ ಹೆಚ್ಚಾಗಿ ಹೆಸರು ಮಾಡಬೇಕು ಅಂತ ಬಂದಿರೋದು. ಒಂದು ನೇಮ್ ಆಗ್ಬೇಕು. ಅಂದ್ರೆ ಈ ಪವರ್ ಲೈವ್ ಅಂತ ಒಂದು ಗೇಮರ್ ಇದ್ರು ಕಣ, ಕನ್ನಡ ಗೇಮರ್. ಇವರು ಲೈನ್ ಮೇಲೆ ಕೆಲಸ ಮಾಡ್ಕೊಂಡು ಸ್ಟ್ರೀಮ್ ಮಾಡ್ಕೊಂಡು ಬಿಡುವಿಲ್ದೆ ಅಂತ ನಮಗೋಸ್ಕರ ಬತ್ತಿದ್ರು ಅಂತ ಒಂದು ಮೈಂಡ್ ಅಲ್ಲಿ ಅವ್ರಿಗೆ ಬರ್ಬೇಕಷ್ಟೇ. ನನಗೆ ಅದು ಬಿಟ್ರೆ ಬೇರೆ ಏನಿಲ್ಲ. ಈಗ ಆಲ್ರೆಡಿ ಬಂದಿದ್ರಿ, ಬಂದು ಆಲ್ರೆಡಿ ಒಂದು ಸುಮಾರಾಗಿ ಒಂದು ರೇಂಜಿಗೆ ನೇಮ್ ಮಾಡಿದ್ದೆ. ಏನಕ್ಕೆ ವಾಪಸ್ ಹೊಟ್ಟೋಗ್ಬಿಟ್ಟೆ? ಏನಕ್ಕೆ ಅಂತಂದ್ರೆ ಇವಾಗ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಿದ್ದೆ. ಮಾಮೂಲಿ ಪರ್ಸನಲ್ ಲ್ಯಾಪ್ಟಾಪ್ ಇತ್ತು ಒಂದು, ಅದರಲ್ಲಿ ಏನಾರ ಒಂದು ಮಾಡೋದ ಅಂತ ಮಾಡ್ತಾ ಇದ್ದೆ. ಅದು ಕ್ರ್ಯಾಶ್ ಹೊಡಿತು, ಏನು ಯೂಸೇ ಮಾಡಕ್ ಆಯ್ತಾ ಇರ್ಲಿಲ್ಲ. ಅದ್ರ ಜೊತೆಗೆ ಇನ್ನು ನಿಮ್ಗೆ ಗೊತ್ತಲ್ಲ ಮಿಡಲ್ ಕ್ಲಾಸ್ ಜೀವನ ಯಾವ ತರ ಇರ್ತದೆ ಅಂತ. ಅದೇ ಸಂಸಾರ ಜಂಜಾಟಗಳ ಡೈಲಾಗ್ ಐತಲ್ಲ ಹೇಳೋದು. ಸಂಸಾರ ಜಂಜಾಟದ ನಡುವೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಲ್ವ ಒತ್ತಡದ ಮೇಲೆ, ಹಂಗಾಗಿ ಲ್ಯಾಪ್ಟಾಪ್ ಸರಿಯಾಗಿ ತಿರ್ಗಿ ಅದನ್ನಂತ ಲ್ಯಾಪ್ಟಾಪ್ ಅಲ್ಲೇ ಮಾಡೋಣ ಅಂತ ಇನ್ನೊಂದ್ಸಲ ಇವಾಗ್ಲೂ ಬಂದಿದೆ. ಹಂಗೂ ಮಾಡಕ್ ಆಯ್ತಿರ್ಲಿಲ್ಲ. ಗೇಮ್ ಕ್ರಾಶ್ ಅಂತಾನೆ ಬಂದ್ಬಿಡ್ತಿತ್ತು, OBS ಕ್ರಾಶ್ ಅಂತಾನೆ, ಸಪೋರ್ಟ್ ತಗೋತಿರ್ಲಿಲ್ಲ. ಏನ್ ಫೇಮಸ್ ಡೈಲಾಗ್ ಐತಲ್ಲ ಹೇಳೋದು, ಏನಂತ? ಅದೇ ಮನೆ ಸ್ಥಿತಿ ಏನೇನು ಹೇಳ್ತಿಲ್ಲ. ಅದೇ ಹೇಳೋದು, ಮನಸ್ಥಿತಿ, ಮನಸ್ಥಿತಿ 3 ಕರೆಕ್ಟ್ ಆಗಿದ್ರೆ TRIPPLE M ಜೀವನದಲ್ಲಿ ಸಖತ್ತಾಗಿರ್ಬೋದು. ಹೆಂಗ್ ಬೇಕಾದ್ರೆ ಎಂಜಾಯ್ ಮಾಡ್ಬೋದು, ಹೆಂಗ್ ಬೇಕಾದ್ರೆ ಸಖತ್ತಾಗಿರ್ಬೋದು. ಈ 3ರಲ್ಲಿ ಯಾವ್ದಾರ ಒಂದ್ ಚೆನ್ನಾಗಿಲ್ಲ ಅಂತಂದ್ರು ಫುಲ್ ಜೀವನ ಕೊಡೋದಿದೆ. ಜಾಲಿ ಫುಲ್ ಖಾಲಿ ಹಂಗಾಯ್ತದೆ. ಸರಿ ಆಯ್ತಂದ್ರೆ ನೆಕ್ಸ್ಟ್ ಮಂತ್ ಪಕ್ಕ ಕಮ್ಬೇಕಾ? ನೆಕ್ಸ್ಟ್ ಮಂತ್ ಆಲ್ಮೋಸ್ಟ್ 3ನೇ ತಾರೀಕಲ್ಲಿ ನೋಡೋಣ. ಒಂದು ಲೋನ್ ಅಲ್ಲಿ PC ಬಿಲ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ನೋಡದ ಮಾಡಿಸ್ಕೊಂಡ್ ಬರ್ತೀನಿ. ಒಳ್ಳೇದಾಗ್ಲಿ, ಬನ್ನಿ, ನಾವು ಸಪೋರ್ಟ್ ನೋಡದ. ಎಲ್ಲ ಗೈಸ್ ಸಪೋರ್ಟ್ ಮಾಡಿ ಗೈಸ್, ನೀವು ಸಪೋರ್ಟ್ ಮಾಡ್ರಿ. ಈಗ ಸುಮ್ಮನೆ ಈಗ ಒಂದ್ ರೌಂಡ್ ತಿರ್ಗಾ ಇನ್ನೊಂದು ಯಾರೋ ಫೋನ್ ಮಾಡಿದ್ರು, ಅದೇನೋ ಮನೇಲಿ ಕರೆಂಟ್ ಇಲ್ಲ ಅಂತ ಈಗ ಪವರ್ ಕೊಡಕ್ ಹೋಗ್ತಾ ಇದೀವಿ. ಬಾಯ್. ಆಯ್ತು, ಆಮೇಲೆ ನೋಡಿ ಡ್ಯಾಮ್ ವಾಟ್ರು ಎಷ್ಟು ಹಿಂದೆ ಹೊಟ್ಟೋಗೈತೆ ಅಂದರೆ, ಲಿಟ್ರಲಿ ಮಳೆ ಬರಲಿಲ್ಲ ಅಂತಂದರೆ ಏನು ಪ್ರಯೋಜನ ಇಲ್ಲ ಅಂದ್ಕೊಳ್ಳಿ. ಕುಡಿಯೋ ನೀರು ಆಗಲ್ಲ ಬೆಂಗಳೂರವ್ರಿಗೆ ಪಕ್ಕ. ಅಲ್ಲಿಂದ ಗಾಡಿ ಇಳಿಸ್ಕೊಂಡು ಇಲ್ಲಿ ತನಕ ಬಂದಿರೋದು ನಾನು. ಆಲ್ಮೋಸ್ಟ್ ಈಗ 94 ಫೀಟ್ಗೆ ಇಷ್ಟು ದೂರ ಬರಬೇಕು ನಾನು. 94 ಫೀಟ್ 92 ಫೀಟ್ ಇದೆ ಅಂತ ಹೇಳಿದ್ರು ವಾಟರು. ಇನ್ನೂ ನಾನು ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟ್ರ್ ಹೋಗಬೇಕು. ಇಷ್ಟು ದೂರ ಅನಿಸುತ್ತೆ. 300-400 ಮೀಟ್ರೇ ಹೋಗ್ಬೇಕು ಅಂದ್ಕೊಡಿ ಆ ನೀರು ಹತ್ರಕ್ಕೆ. ಅಲ್ಲಿ ಆಲ್ರೆಡಿ ನೋಡಿ ಗಾಡಿಗಳೆಲ್ಲ ಹಾಕೊಂಡವ್ರೆ. ಪಕ್ಕ ಬೆಂಗಳೂರವ್ರಿಗೆ ನೀರು, ಮಳೆ ಬಂದರೆ ನೀರು, ಇಲ್ಲ ಅಂತಂದ್ರೆ ನೀರಿಲ್ಲ. ನಮಗೆ ಫಾರ್ಮಿಂಗು ನೀರು ಕೊಡಲ್ಲ ಪಕ್ಕ. ಅದಕ್ಕೆ ಹೇಳೋದು ಪ್ರಕೃತಿ ವಿಕೋಪ, ತಿಗ ಮುಚ್ಕೊಂಡು ಮರ ಬೆಳೆಸಿ ಅಂತ. ಬಾಯ್. ನೀರು ಹತ್ರಕ್ಕೆ ಬಂದೇ ಬಿಟ್ಟೆ. ಏನು ನೀರಿಲ್ಲ ಅಂದ್ಕೊಳ್ರಿ. 92 ಫೀಟ್ ನೀರಿರೋದು. ನಮಗೆ ಇನ್ನೂ ನೀರು ಬಿಟ್ಟಿಲ್ಲ.
ಇಷ್ಟೇ ನೀರಿರೋದು. 4,000 ಕ್ಯೂಸೆಕ್ಸ್ ಈಗ ಹೊರಗಡೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. 4,000 ಕ್ಯೂಸೆಕ್ಸ್ ಬಂದು ಅದು ತುಂಬಿ 110 ಅಡಿ ತುಂಬಿದ್ರು ನೀರು ಆಚೆ ಕಡೆ ಇನ್ನು 20 ಅಡಿ ನೀರು ಅಂದ್ಕೊಳ್ಳಿ. 20 ಅಡಿ ಅಲ್ಲ, ಇನ್ನು 14 ಅಡಿ ನೀರೇ ಆಲ್ಮೋಸ್ಟ್ ನಿಮಗೆ 100 ಅಡಿ ಕವರ್ ಮಾಡುತ್ತೆ. ನೋಡ್ರಿ, ಇದೇ ಡ್ಯಾಮು, ಇದೇ ಪರಿಸ್ಥಿತಿ. ಮಳೆನೂ ಇಲ್ಲ, ಏನೂ ಇಲ್ಲ. ಭಾಳ ಬೇಕಾದ್ರೆ ಇವಾಗ ಗೊತ್ತಾಯ್ತು ನನಗೆ, ಇವಾಗ ಗೊತ್ತಾಯ್ತು.